ಎಲ್ಲರಿಗೂ ನಮಸ್ಕಾರ. ಅನ್ನಪೂರ್ಣೇಶ್ವರಿ ಅಡುಗೆ ಮನೆಗೆ ಸ್ವಾಗತ. ಇವತ್ತು ಒಂದು ಪಪ್ಪಾಯಿಂದ ಸ್ವೀಟ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಬಾಯಲ್ಲಿಟ್ಟರೆ ಕರಗುತ್ತೆ, ಅಷ್ಟು ಸ್ಮೂತಾಗಿರುತ್ತೆ ಸ್ವೀಟು. ಬನ್ನಿ ಅದು ಹೇಗೆ ಮಾಡೋದಂತ ನೋಡ್ಕೊಂಬರೋಣ. ಇಲ್ಲಿ ಒಂದು ಪಪ್ಪಾಯ ಹಣ್ಣು ತಗೊಂಡು ನಾನು ಪೀಸ್ ಮಾಡ್ಕೊಂಡು ತೊಗೊಂಬಂದಿದ್ದೀನಿ. ಇಲ್ಲಿ ಮಿಕ್ಸಿ ಮಾಡ್ಕೊಳ್ಳೋಣ. ಇಲ್ಲಿ ನಾನು ಜಾರಿಗೆ ಹಣ್ಣು ಹಾಕ್ಕೊಂತಿದ್ದೀನಿ. ಇದು ಒಂದೇ ಟೈಮು ಇಲ್ಲಿ ಮಿಕ್ಸಿ ಮಾಡೋಕ್ಕಾಗಲ್ಲ, 2 ಟೈಮ್ ಮಾಡ್ಕೊಳ್ಳೋಣ. ಇದನ್ನು ನಾನು ಮಿಕ್ಸಿ ಮಾಡ್ಕೊಂಡು ತಗೊಂಬಂದೆ. ಈಗ ಜ್ಯೂಸು ತಗೊಳ್ಳೋಣ ನೋಡಿ. ಮೇಲೆ ಈ ಥರ ಒಂದು ಸ್ಟೈನರ್ನಾಗೆ ಎಲ್ಲ ಹಣ್ಣಿನ ಜ್ಯೂಸ್ ಎಲ್ಲ ಸೋಸ್ಕೊಳ್ಳೋಣ. ಇಲ್ಲಾಂದರೆ ಈ ಥರ ಪಲ್ಪ್ಸ್ ಎಲ್ಲ ಹಂಗೆ ಹೋಗ್ಬಿಡ್ತವೆ ಅದರಲ್ಲಿ ಜ್ಯೂಸಲ್ಲಿ. ಈ ಸ್ಟೈನರ್ನಾಗೆ ಎಲ್ಲ ಸೋಸ್ಕೊಂಡ್ರೆ ಮೇಲೆ ಬರ್ತವೆ ಜಲ್ಡಿಯಲ್ಲಿ. ಇನ್ನೊಂದು ಟೈಮು ಸೋಸ್ಕೊಳ್ಳೋಣ. ಜ್ಯೂಸ್ ಉಳಿದಿತ್ತಲ್ಲ ಅದನ್ನು ಇನ್ನೊಂದು ಟೈಮ್ ಸೋಸ್ಕೊತ ಇದ್ದೀನಿ. ಈಗ ಇನ್ನೊಂದು ಸ್ವಲ್ಪ ಉಳಿದಿದೆ, ಅದನ್ನು ಹಾಕ್ಕೊತೀನಿ ನೋಡಿ. ಎಷ್ಟೊಂದು ಪಲ್ಪ್ಸ್ ಎಲ್ಲ ಬಂದಿದ್ದಾವೆ ಮೇಲೆ. ನೋಡಿ, ಒಂದು ಹಣ್ಣಿಂದ ಎಷ್ಟೊಂದು ಜ್ಯೂಸ್ ಬಂದಿದೆ. ಒಂದು ದೊಡ್ಡ ಸೈಜಿಂದು ಹಣ್ಣು ತಗೊಂಡಿದ್ದೆ ನಾನು ನೋಡಿ, ಎಷ್ಟೊಂದು ಜ್ಯೂಸ್ ಬಂದಿದೆ. ಇಲ್ಲಿ ಒಂದು ಕೇಕ್ ಟಿನ್ ತಗೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ತುಪ್ಪ ಸವರ್ಕೊತಿದ್ದೀನಿ. ಇಲ್ಲಿ ಬಾದಾಮಿ ಗೋಡಂಬಿ ಕಟ್ ಮಾಡಿಟ್ಕೊಂಡು ಪೀಸ್ ಮಾಡಿಟ್ಕೊಂಡಿದ್ದು ಡ್ರೈ ಫ್ರೂಟ್ಸು ಹಾಕ್ಕೊಂಡೆ. ಇಲ್ಲಿ ನಾನು ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ. ಕಾರ್ನ್ಫ್ಲವರ್ ಒಂದು ಬಟ್ಲು ತಗೊಂಡಿನಿ, ಕಸ್ಟರ್ಡ್ ಪೌಡರ್ ಕಾಲಿಸಿ ಇಟ್ಕೊಂಡಿನಿ ಆಲ್ರೆಡಿ. ನಾನು ಕಸ್ಟರ್ಡ್ ಪೌಡರ್ ಹಾಕಿ ಮಾಡ್ಕೊತೀನಿ. ನೀವು ಕಸ್ಟರ್ಡ್ ಪೌಡರ್ ತಗೋಬೇಡಿ, ಬೇಗ ಬರಲ್ಲ. ಇದು ಮನೆಯಲ್ಲಿ ಸ್ಟಾಕ್ ಇತ್ತು, ಐಸ್ ಮಾಡೋಕ್ಕಂತ ತಗೊಂಡಿದ್ದೆ ನಾನು. ಅದು ಸ್ಟಾಕ್ ಇತ್ತಲ್ಲ ಅದನ್ನೇ ತಗೊಂಡಿನಿ, ಬೇಗ ಬರುತ್ತೆ ಕಾರ್ನ್ಫ್ಲವರ್ ತಗೊಂಡ್ರೆ. ಇಲ್ಲಿ ನೋಡಿ, ಒಲೆ ಮೇಲೆ ಒಂದು ಬಾಣಲಿ ಇಟ್ಟು ಜ್ಯೂಸ್ ಹಾಕ್ಕೊಂಡೆ. ಈಗ ಅದಕ್ಕೆ ಒಂದು ಬಟ್ಲು ಸಕ್ಕರೆ ಹಾಕ್ಕೊಂಡೆ ನೋಡಿ. ನಾನು ಕಸ್ಟರ್ಡ್ ಪೌಡರ್ ಕಾಲಿಸಿಟ್ಕೊಂಡಿದ್ದೀನಲ್ಲ ಅದನ್ನು ಹಾಕ್ಕೊಂಡೆ. ಇಲ್ಲಿ ಸ್ವಲ್ಪ 4 ರಿಂದ 5 ಸ್ಪೂನು ತುಪ್ಪ ಹಾಕೊಳ್ಳೋಣ. ಆದಷ್ಟು ನೀವು ಕಾರ್ನ್ಫ್ಲವರೇ ತಗೊಳ್ಳಿ, ಕಸ್ಟರ್ಡ್ ಪೌಡರ್ ತಗೋಬೇಡಿ, ಬೇಗ ಬರಲ್ಲ. ಇಲ್ಲಿ ನೋಡಿ, ನಾನು ಇನ್ನೊಂದು 4-5 ಸ್ಪೂನು ತುಪ್ಪ ಹಾಕ್ಕೊತೀನಿ. ನಾವು ತುಪ್ಪ ಎಷ್ಟು ಸೇರಿಸ್ಕೊತೀವೋ ಅಷ್ಟು ಸ್ವೀಟು ಟೇಸ್ಟು ಬರುತ್ತೆ. ಇದನ್ನು ಕೈ ಬಿಡದೆ ಕೈ ಆಡ್ತಾ ಇರಬೇಕು. ಸ್ಟವ್ವು ಮೀಡಿಯಮ್ ಇಟ್ಕೊಂಡು ಇದನ್ನ ಕೈ ಆಡ್ತಾನೆ ಇರಬೇಕು. ಕೈ ಬಿಟ್ಟರೆ ತಳ ಒತ್ತುತ್ತೆ ನೋಡಿ, ಎಷ್ಟು ಗಟ್ಟಿ ಆಗ್ತಾ ಬಂತು. ಈಗ ನಾನು ಡ್ರೈ ಫ್ರೂಟ್ಸು ಕಟ್ ಮಾಡಿ ಇಟ್ಕೊಂಡಿದ್ದೆ, ಬಾದಾಮಿ ಗೋಡಂಬಿನ ಹಾಕ್ಕೊಂಡೆ ನೋಡಿ. ಸ್ವಲ್ಪ ಒಂದು ಸ್ಪೂನ್ ಏಲಕ್ಕಿ ಪುಡಿ ಹಾಕ್ಕೊಂಡೆ. ಈಗ ನಿಂಬೆ ಜ್ಯೂಸ್ ಹಾಕೋಣ, ಒಂದು 2 ಸ್ಪೂನು. ಈಗ ನೋಡಿ ಎಷ್ಟು ತಿಕ್ಕಾಗಿ ಆಗಿದೆ ನೋಡಿ. ಈಗ ತಳ ಬಿಡ್ತಾ ಬರುತ್ತೆ, ಕೈ ಆಡ್ತಾನೆ ಇರಬೇಕು. ಸ್ಟವ್ ಮೀಡಿಯಮ್ ಫ್ಲೇವರ್ ಇಟ್ಕೊಂಡು ಕೈ ಆಡ್ತಾನೆ ಇರಬೇಕು. ಸ್ವಲ್ಪ ಫುಡ್ ಕಲರ್ ತಗೊಂಡೆ, ಇದು ಆಪ್ಷನಲ್ಲು, ಬೇಕಾದ್ರೆ ಹಾಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ನೋಡಿ. ಎಷ್ಟು ತಿಕ್ಕಾಗಿ ಬಂದಿದೆ ನೋಡಿ. ಈ ಥರ ತಳ ಬಿಡಬೇಕು, ಅಲ್ಲಿ ತನಕ ಇದನ್ನ ಕೈ ಆಡ್ತಾನೇ ಇರಬೇಕು, ಇಲ್ಲಾಂದರೆ ತಳ ಒತ್ತುತ್ತೆ ನೋಡಿ. ನೋಡಿ ಎಷ್ಟು ತಿಕ್ಕಾಗಿ ಬಂದಿದೆ ನೋಡಿ. ಈಗ ಇಲ್ಲಿ ಒಂದು ಟಿನ್ ತಗೊಂಡಿದ್ವಲ್ಲ, ಕೇಕ್ ಟಿನ್ನು, ಅದಕ್ಕೆ ನಾನು ಹಾಕ್ಕೊತೀನಿ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ. ಇನ್ನು ಕೇಕ್ ಟಿನ್ನಿಗೆ ಹಾಕ್ಕೊಂಡು ನಾವು ಆರಾಕ್ಬಿಡೋಣ. ಆರಿದ ಮೇಲೆ ಇದನ್ನ ಪೀಸ್ ಕಟ್ ಮಾಡಬೇಕು ನೋಡಿ. ತುಂಬ ಚೆನ್ನಾಗಿ ಬಂದಿದೆ. ನನ್ನ ಚಾನಲ್ಗೆ ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡಿದ ತಕ್ಷಣ ಬೆಲ್ಲೈಕನ್ ಬರುತ್ತೆ, ಅದನ್ನು ಪ್ರೆಸ್ ಮಾಡಿ. ಆಮೇಲೆ ನೆಕ್ಸ್ಟ್ ಆಲ್ ಅಂತ ಆಪ್ಷನ್ ಬರುತ್ತೆ, ಅದನ್ನು ಪ್ರೆಸ್ ಮಾಡಿ. ನೆಕ್ಸ್ಟ್ ಹಾಕೋಂಥ ವಿಡಿಯೋ ನಿಮಗೆ ಫಸ್ಟ್ ಬರ್ತವೆ. ಈಗ ಇಲ್ಲಿ ನೋಡಿ ಆರಿದೆ, ಇದನ್ನ ಪೀಸ್ ಕಟ್ ಮಾಡ್ಕೊಳ್ಳೋಣ ನೋಡಿ. ತುಂಬ ಸ್ಮೆಲ್ ಘಮ ಘಮ ಅಂತ ಬರ್ತಿದೆ. ಈಗ ಇದನ್ನು ಪೀಸ್ ಕಟ್ ಮಾಡ್ಕೊಂಡು ತೊಗೊಂಬಂದೆ.
ನೋಡಿ ತುಂಬ ಚೆನ್ನಾಗಿ ಬಂದಿದೆ. ಇಲ್ಲಿ ಪಪ್ಪಾಯಿಂದ ಮಾಡಿರೋದಂತ ಗೊತ್ತೇ ಆಗಲ್ಲ, ಅಷ್ಟು ಚೆನ್ನಾಗಿ ಬಂದಿದೆ. ನೀವು ಈ ಥರ ಪಪ್ಪಾಯಿಂದ ಮಾಡ್ಕೊಳ್ಳಿ.